ಮಾತನಾಡುತ್ತಿದ್ದೀಯ? ಪರಿಚಯ ಇಲ್ಲದವ ನನ್ನ ಪರಿಚಯವನ್ನು ಕೇಳುತ್ತೀಯ ಎಂಬಂತ ಭಾವನೆಯಿಂದ ನಿನ್ನ ಮಾತಿಗೆ ತಲೆಯಲ್ಲಾಡಿಸಿದ್ರೆ ಒಬ್ಬಳೇ ಇರುವಿಯಲ್ಲ. ಅವಿವೇಕಿ, ಮದುವೆ ಆಗದ ಹೆಣ್ಣು ಭಾವಿಸಿಕೊಂಡಿದ್ದೀನಿ. ನಿನ್ನ ಕಣ್ಣೀರು ಮದುವೆ ಇದು ಕಾಣುವುದಿಲ್ಲ ನಿನಗೆ? ದೊಡ್ಡದಲ್ಲ ಬಿಡು. ಅದಕ್ಕಿದ್ರು ದೊಡ್ಡದಾದ ಕರಿಮಣಿ ನಾನು ಹಾಕಿಸ್ತೇನೆ. ಇಲ್ಲ, ನನ್ನ ಯೋಗ್ಯತೆ ಏನೆಂಬುದನ್ನು ನೀನು ಅರ್ಥೈಸಿಕೊಂಡಿದ್ದೀಯಾ? ಹೆಣ್ಣು ಎಂಬುದು ಗೊತ್ತಾಯಿತು. ಶ್ವೇತಸೇನದ ಅರಸು ಕೇಸರಿಯ ಹೆಂಡತಿ ನಾನು. ಯಾರು? ಕೇಸರಿಯ ಹೆಂಡತಿ. ಏನಾದ್ರೂ ಕಪಿಕುಲ ಜನಲ್ವೇ? ಮಂಗ ಮಾತ್ರವಲ್ಲ, ಈ ವರ್ತಮಾನ ಕಾಲದಲ್ಲಿ ದಿಗ್ಗಜರಾಗಿ ಮೆರೆಯುತ್ತಿರುವಂತಹ ವಾಲಿ ಸುಗ್ರೀವರ ತಂಗಿ ನಾನು. ಕಪಿಗಳಲ್ವೇ? ನನ್ನ ಕಣ್ಣಿಗೆ ಬಂದ್ರೆ ನಿನಗೆ ಜತನ. ಯಾರು ಗಂಡ ಕೇಸರಿ? ಬಗ್ಗೆ, ನಿನ್ನ ಅಣ್ಣಂದ್ರಾದಂತಹ ವಾಯು ಸುಗ್ರೀವರ ಬಗ್ಗೆ ತಿಳಿಯದ ಮಾತ ಭಾವಿಸಬೇಡ. ನಿನ್ನ ಗಂಡ ಕೇಸರಿಯ, ಅವರು ಒಬ್ಬ ಗಂಡಸು ವಾಲಿ. ಆ ಪವಮಾನ ನಿನ್ನನ್ನು ನೆರೆಯುವಂತಹ ಕಾಲದಲ್ಲಿ ನಿನ್ನ ಗಂಡ ನೀನು ಕರಡಿ ಅಡ್ಡ ಬಂದಾಗ ಬರಬೇಡ. ವಿಷಯ ನಾನು ಹೇಳ್ತಿಂತಲ್ಲ, ಎಂತ ವಿಷಯ ನಮ್ಮೊಳಗ ಸಂಭಾಷಣೆ ಏನು ಸ್ವಸ್ವರೂಪ ಜ್ಞಾನವೇ ಹೀರೋ ಯಾರಿಗಿಲ್ಲದ್ದು. ನೀನು ಎನ್ನುವುದರಲ್ಲಿ ಏನೇನು ಸಂದೇಹ ಇಲ್ಲ. ಅದು ಇಲ್ಲದ್ದು ನಿನಗೆ. ಕಾಡಿನಲ್ಲಿ ಒಂಟಿಯಾಗಿ ತಿರುಗುತ್ತಿದ್ದಂತಹ ಹೆಣ್ಣೊಬ್ಬಳ ಮೇಲೆ ಬಲತ್ಕರಿಸುವುದಕ್ಕೆ ಪ್ರಯತ್ನಿಸ್ತಿಂತಾದ್ರೆ ಅವಳಾದೀತು ಅಂತ ಹೇಳ ಕಾರಣವೇ ಬಂದದ್ದು. ಅವಳಾದೀತು ಅಂತ ಬೇರೆಯವರಿಗೆ ಆಗಿ ಅವಳಾಗಿದ್ದಾಳೆ ಏನು? ಅದಕ್ಕೆಲ್ಲ ನೀನು ಬರುವುದು ಬೇಡ. ನಾನು ಒಂದು ಕಾಲದಲ್ಲಿ ನಟ ಕೇಸರಿ, ಈಗ ಮಾತ್ರ ಈಗ ಕೇಸರಿಯಾಗಿ ಬಂದಿದ್ದೇನೆ. ಹೇಗೆ ಯುದ್ಧ ಇಲ್ಲಿಂದ ಪ್ರಾರಂಭವ ಅಲ್ಲ ಕೈಯಿಂದ ಪ್ರಾರಂಭವ? ಯಾವ ಕೇಸರಿ? ಮೊದಲು
ನೀನು ಕೇಸರಿಯಾಗಿರು, ನಟ ಕೇಸರಿಯಾಗಿರು. ಎಲ್ಲ ಅವಳನ್ನು ಬಿಟ್ಟು ಕೊಟ್ಟು ಮರ ಹಾರುತ್ತಾ ಕೊಳೆತ ಹಣ್ಣು ಹುಡುಕುತ್ತಾ ಹೋಗುತ್ತೀಯೋ ಅಲ್ಲ ನನ್ನ ಕಠಾರಿಗೆ ಬಲಿಯಾಗುವುದಿಲ್ವಾ? ಹಸಿಮಾಂಸವನ್ನು ತಿಂದು ಬಿಸಿ ರಕ್ತವನ್ನು ಕುಡಿದು ನಿನ್ನ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕೆ ಹೆಣ್ಣನ್ನು ಹುಡುಕುತ್ತಾ ಬಂದಾಗ ಸಿಕ್ಕಿದಳೇನೋ ಅವಳ ಕೊರಳನ್ನು ಸ್ವಲ್ಪ ನೋಡು. ಅಲ್ಲಿ ಉಂಟು ತಾಳಿ, ಅದು ನಾನೇ ಕಟ್ಟಿದ್ದು. ಮದುವೆಯಾದಂತಹ ಹೆಣ್ಣಿನ ಕೊರಳಲ್ಲಿ ತಾಳಿ ಯಾಕೆ ಇರುವುದು ಅಲ್ಲಯ್ಯ? ಅನ್ಯ ಪುರುಷರು ಹತ್ತಿರ ಬರುವುದು ಬೇಡ, ತಾಳಿ ಎನ್ನುವ ಸಂಕೇತ ಅದು. ನಿನಗೆ ಭರ್ತ ಎಂಬ ಒಂದು ಹೆಸರುಂಟು, ಪಾಪಿ. ಅವಳನ್ನು ಭರಿಸಬೇಕು. ಪರನಾರಿ ಎಂದಿದ್ರೆ ಇನ್ನೊಬ್ಬರ ಎಂಜಲು ಅಂತ ಅರ್ಥ. ನನಗಾಗುತ್ತದೆ. ನಿನಗಾದೀತಪ್ಪ, ನಿನಗೆಲ್ಲ ಆಗುತ್ತದೆ. ಹಾಗೆಂತ ನೀನು ಒಪ್ಪಬೇಕಲ್ಲ. ಪರನಾರಿಗಳು ಬಿಡದೆ ಇಹಪರ ಕೆಡುಗು ಎನ್ನುವಂತಹ ಶಾಸ್ತ್ರವಾಕ್ಯವನ್ನು ನೀನು ಅರ್ಥ ಮಾಡಿಕೊಳ್ಬೇಕು. ಒಂದು ಮಂಗ ಶಾಸ್ತ್ರ ಹೇಳಲಿಕ್ಕೆ ತೊಡಗಿ ಬಿಟ್ಟಿದೆ. ನಿನ್ನಂತವರಿಗೆ ಅರ್ಥ ಆಗದಿದ್ರೆ ಮಂಗವು ಹೇಳಬೇಕಾಗ್ತದೆ. ಕೆಲವು ಯುಕ್ತಿಯುಕ್ತವಾದನ್ನು ಕಪಿ ಹೇಳಿದ್ರೆ ಕೇಳಬೇಕು, ಮಕ್ಕಳು ಹೇಳಿದ್ರೆ ಕೇಳಬೇಕು ಅಂತ. ಹೌದು. ಯುಕ್ತಿಯುಕ್ತಂ ಮಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಅಲ್ಲಿ ಮಂಗ ಹೇಳಬೇಕು ಅಂತ ಶಾಸ್ತ್ರಕಾರ ಬರೆದಾಗ್ಲಿಲ್ಲ. ಇರ್ಲಿಯೋ ಒಂದು ಮಗುವಾದ್ರೂ ಒಂದು ಗಿಳಿಯಾದ್ರೂ ಹೇಳಿದ್ರೆ ಒಪ್ಪಬೇಕು. ಗಿಳಿ ಮಂಗಗಿಂತ ನಾವೆಲ್ಲ ಹೆಚ್ಚು ಯಾಕೆ ಬಲ್ಲಯ್ಯ? ನಾವು ವಾನರರು. ನಮ್ಮನ್ನು ನರ ಅದ್ಭುತವಾಗಿ ಗುರುತಿಸಿದ್ದು. ಅಂತಹ ನನ್ನ ತಂಟೆಗೆ ಬಂದೆ ಅಂತ ಇದ್ರೆ ನನ್ನ ಸ್ವಂತ ಬರ್ದೇರು. ನೀನು ವಾನರವೋ ವಾನರನು, ಮಂಗವೋ ಮಂಗನು. ನೀನು ರಕ್ಕಸನೋ ಅಲ್ಲ ಕಸವೋ? ನಾನು ರಕ್ಕಸ, ಕಸ ಅಲ್ಲ. ನಿನ್ನದು ರಕಾರ ಬಿಡಬೇಕು, ಬರೇ ಕಸ. ಹೌದಾ? ನಿನ್ನ ಕುಟುಂಬದವರಿಗೆ ಹಣ ಕಳಿಸಿದ್ರು, ಕಸ ಮಾಡಿ ಹಾರಿಸಿ. ಸತಿಗಳ ಮೇಲೆ ಕೈ ಮಾಡುವುದಕ್ಕೆ ಮುಂದಾದೆಯೋ? ಹೌದು. ಅವಳನ್ನು ಬಯಸಿದೆಯಾ? ರಾಕ್ಷಸರಿಗೆ ಭೂಷಣ ರಕ್ಷಣೆ ಮಾಡುವುದಕ್ಕೆ ಬಂದ ಗಂಡನನ್ನು ಓಡಿಸಿದೆ ಎನ್ನುವ ಅಹಂಕಾರದಿಂದ ಹಿಗ್ಗಬೇಡ. ಅವಳನ್ನು ರಕ್ಷಣೆ ಮಾಡುವುದಕ್ಕೆ ನಾನು ಬಂದಿದ್ದೇನೆ. ಬದುಕಬೇಕೆನ್ನುವಂತ ಆಶೆಯಿಂದ ತಪ್ಪಾಯ್ತು ಕಾಲಿಗೆ ಒಳ್ಳೆಯ ಕಂಠ ಉಂಟು ನಿನಗೆ. ಹಾಗಾಗಿ ಆ ಹೆಸರು ಸ್ವರ ಏರಿಸಿದ್ರೆ ಮಾಯಾವಿ ಹೆದರಲಾರ. ಬದುಕಿ ಉಳಿಬೇಕು ಅಂತಾದ್ರೆ ತಂಗಿಯನ್ನೊಪ್ಪಿಸಿ ನೋಡ.